सर्वविघ्नप्रशमनं सर्वसिद्धिकरं परं सर्वजीवप्रणेतारं वन्दे विजयदं हरिं वन्दे विजयदं हरिं वन्दे विजयदं हरिं वन्दे विजयदं हरिं। विश्वंबर गणपति विजयदाधिपति विश्वनायकने कोडु निन्न भकुति। विश्वंबर गणपति विजयदाधिपति विश्वनायकने कोडु निन्न भकुति। व्यासनु नीने गणेशनु नीने ಶ್ರೀಶ ಸೂರ್ಯ ಶಶಿ ರೂಪನು ನೀನೆ ವ್ಯಾಸನು ನೀನೆ ಗಣೇಶನು ನೀನೆ ಶ್ರೀಶ ಸೂರ್ಯ ಶಶಿ ರೂಪನು ನೀನೆ ವಿಶ್ವಂಬರ ಗಣಪತಿ ವಿಜಯದಾಧಿಪತಿ ವಿಶ್ವನಾಯಕನೇ ಕೊಡು ನಿನ್ನ ಭಕುತಿ. ವಿಘ್ನಗಳ ಶಾಂತಿಗೊಳಿಸು ಭವಭ್ರಾಂತಿ ಬಿಡಿಸು ಮೂಲ ನಾರಾಯಣ ಹರಿ. ನಾಥ ವಿಘ್ನಗಳ ಶಾಂತಿಗೊಳಿಸು ಭವಭ್ರಾಂತಿ ಬಿಡಿಸು ಮೂಲ ನಾರಾಯಣ ಹರಿ. ವಿಶ್ವಂಬರ ಗಣಪತಿ ವಿಜಯದಾಧಿಪತಿ ವಿಶ್ವನಾಯಕನೇ ಕೊಡು ನಿನ್ನ ಭಕುತಿ. ವ್ಯಾಸನು ನೀನೆ ಗಣೇಶನು ನೀನೆ ಶ್ರೀಶ ಸೂರ್ಯ ಶಶಿ ರೂಪನು ನೀನೆ ವಿಶ್ವಂಬರ ಗಣಪತಿ ವಿಜಯದಾಧಿಪತಿ ವಿಶ್ವನಾಯಕನೇ ಕೊಡು ನಿನ್ನ ಭಕುತಿ ನಿನ್ನ ಭಕುತಿ ನಿನ್ನ ಭಕುತಿ. ವಿಷ್ಣುವೇ ವಿಘ್ನೇಶ್ವರನಾಗಿ ಕಾರ್ಯ ಮಾಡಿಕೊಡುತ್ತಿರುವುದನ್ನು ವಿಘ್ನೇಶ್ವರನು ಕೇಳಿ ವಿಷ್ಣುವಿನ ಬಳಿಗೆ ಓಡೋಡಿ ಬಂದಿದ್ದಾನೆ. ತನ್ನ ತಂದೆ ಶಿವ ಮತ್ತು ವಿಷ್ಣುವನ್ನು ಕ್ಷಮೆ ಕೇಳಿದ್ದಾನೆ. ನನ್ನದು ತಪ್ಪಾಯಿತು, ನಾನಿಲ್ಲದೆ ಯಾವ ಕಾರ್ಯವೂ ಆಗಲಾರದು ಎನ್ನುವ ಭ್ರಮೆ ನನ್ನನ್ನು ಆವರಿಸಿಬಿಟ್ಟಿತ್ತು. ಸ್ವಾಮಿ ಸರ್ವೇಶ್ವರ, ನೀನಿರಬೇಕಾದರೆ ನಾನು ಅಲ್ಪ, ನಾನು ಏನು ತಾನೇ ಮಾಡಿಯೇನು, ಕ್ಷಮೆ ತೋರು ಎಂದು ಪ್ರಾರ್ಥಿಸಿದ್ದಾನೆ. ವತ್ಸ ವಿಘ್ನರಾಜ, ಚಿಂತಿಸಬೇಡ, ಆದದ್ದು ಆಗಿ ಹೋಯಿತು. ಇನ್ನು ಮುಂದೆ ಭಕ್ತರು ಮಾಡುವ ಯಾವುದೇ ಸತ್ಕಾರ್ಯವಾದರೂ ವಿಘ್ನ ಬಾರದಂತೆ ನೋಡಿಕೊಳ್ಳುವ ಕಾರ್ಯ ನಿನ್ನದು. ಸಜ್ಜನರಿಗೆ ಯಾವುದೇ ರೀತಿಯಾದ ತೊಂದರೆ ಆಗದಂತೆ ಅವರನ್ನು ಕಾಪಾಡುವ ಜವಾಬ್ದಾರಿ ನಿನ್ನದು. ಹಾಗೆ ಮರೆಯಬೇಡ, ದುರ್ಜನರು ಮಾಡುವ ಕಾರ್ಯಗಳಿಗೆ ವಿಘ್ನ ಮಾಡಿ ಕೆಡಿಸು, ಇದರಿಂದ ಲೋಕ ಕಲ್ಯಾಣವಾಗುತ್ತೆ. ವಂದಿಸುವುದಾದಿಯಲಿ ಗಣನಾಥನ, ವಂದಿಸುವುದಾದಿಯಲಿ ಗಣನಾಥನ ಗಣನಾಥನ, ವಂದಿಸುವುದಾದಿಯಲಿ ಗಣನಾಥನ. ಸಂದೇಹ ಸಲ್ಲ ಶ್ರೀಹರಿಯಾಜ್ಞೆ ಇದಕ್ಕುಂಟು, ಸಂದೇಹ ಸಲ್ಲ ಶ್ರೀಹರಿಯಾಜ್ಞೆ ಇದಕ್ಕುಂಟು. ವಂದಿಸುವುದಾದಿಯಲಿ ಗಣನಾಥನ ಗಣನಾಥನ, ವಂದಿಸುವುದಾದಿಯಲಿ ಗಣನಾಥನ. ಗ ಮ ಪ ಗ ಮ ಪ ಮ ಗ ಸ ನಿ ಪ ನಿ ಸ ಗ ಮ ಪ ಗ
ಪಾಪ ಇಂದು ಜಗವೆಲ್ಲವುಮೆ ನಂದನನ ಪೂಜಿಸಲು, ಇಂದು ಜಗವೆಲ್ಲವುಮೆ ನಂದನನ ಪೂಜಿಸಲು. ಚಂದದಿಂದಲಿ ಸಕಲ ಸೀತೆಗಳನಿತ್ತು, ಚಂದದಿಂದಲಿ ಸಕಲ ಸೀತೆಗಳನಿತ್ತು. ತಂದೆ ಸಿರಿ ಪುರಂದರ ವಿಠಲನ ಸೇವೆಯೊಳು, ತಂದೆ ಸಿರಿ ಪುರಂದರ ವಿಠಲನ ಸೇವೆಯೊಳು. ಬಂದ ವಿಘ್ನವ ಕಡೆದು ಆನಂದವನ್ನು ಕೊಡುವ, ಆನಂದವನ್ನು ಕೊಡುವ, ಆನಂದವನ್ನು ಕೊಡುವ. ವಂದಿಸುವುದಾದಿಯಲಿ ಗಣನಾಥನ, ಗಣನಾಥನ ವಂದಿಸುವುದಾದಿಯಲಿ ಗಣನಾಥನ. ಸಂದೇಹ ಸಲ್ಲ ಶ್ರೀಹರಿಯಾಜ್ಞೆ ಇದಕ್ಕುಂಟು, ವಂದಿಸುವುದಾದಿಯಲಿ ಗಣನಾಥನ, ಗಣನಾಥನ ವಂದಿಸುವುದಾದಿಯಲಿ ಗಣನಾಥನ, ಗಣನಾಥನ, ಗಣನಾಥನ. ಹೇ ಜಗನ್ನಾಥ, ಜಗದ್ರಕ್ಷಕ, ನೀನು ಅಪ್ಪನೆ ಕೊಡಿಸಿದಂತೆ ಆಗಲಿ. ವಿಘ್ನೇಶ್ವರ, ಇನ್ನು ಮುಂದೆ ಯಾವುದೇ ಕಾರ್ಯ ಆರಂಭವಾದರೂ ಜನರು ಮೊದಲು ನಿನ್ನನ್ನು ಪ್ರಾರ್ಥಿಸಲಿ, ನಂತರ ಅವರ ಕಾರ್ಯಗಳಿಗೆ ಜಯವಾಗಲಿ. ಆದಿಯಲ್ಲಿ ನಿನ್ನನ್ನು ಪೂಜಿಸಲಿ, ಇದು ನನ್ನ ಆಜ್ಞೆ. ಅಷ್ಟೇ ಅಲ್ಲ, ಕೇಳು, ನಿನ್ನ ಜನ್ಮದಿನವಾದ ಚತುರ್ಥಿ ಗಣೇಶ ಚತುರ್ಥಿ ಎಂದು ಹೆಸರಾಗಲಿ. ಅಂದು ನಿನ್ನಲ್ಲಿ ನನ್ನ ವಿಶೇಷ ಸನ್ನಿಧಾನವಿರುತ್ತದೆ. ನಿಮ್ಮ ಈ ವರದಿಂದ ನಾನು ಸಂತೋಷಗೊಂಡಿದ್ದೇನೆ ಸ್ವಾಮಿ ಎಂದು ಗಣಪತಿ ಹೇಳಿದ್ದಾನೆ. ಹೀಗೆ ಗಣೇಶನಿಗೆ ಪ್ರಮುಖವಾದ ಸ್ಥಾನ ಸಿಕ್ಕಿ ತನ್ನನ್ನು ಪೂಜಿಸುವ ಭಕ್ತರನ್ನು ಕಾಪಾಡುತ್ತಿದ್ದಾನೆ. ಯಾರು ಗಣೇಶನ ಈ ಕಥೆಯನ್ನು ಕೇಳುತ್ತಾರೋ ಅವರಿಗೆ ವಿಘ್ನೇಶ್ವರ ಮಂಗಳವನ್ನುಂಟು ಮಾಡುತ್ತಾನೆ. ನಂತರ ಅವರು ಕೈಕೊಂಡ ಕಾರ್ಯ ನಿರ್ವಿಘ್ನವಾಗಿ ನಡೆಯುತ್ತೆ, ಅವರು ಯಶಸ್ಸನ್ನು ಸಾಧಿಸುತ್ತಾರೆ. ಇಲ್ಲಿಗೆ ಕಥಾ ಕೀರ್ತನೆ ಮುಗಿತು. ಇನ್ನು ಮಂಗಳ ಹಾಡೋಣ. ಆಗಬಹುದು. जय पूर्णकामी जय जयतु नरसिंह जय भक्त प्रेमी जय पूर्णकामी जय जयतु नरसिंह जय पाप गज सिंह जय योग नरसिंह जय भोग नरसिंह जय जयतु नरसिंह जय पाप गज सिंह जय योग नरसिंह जय भोग नरसिंह जय जयतु नरसिंह जयतु गोपीनाथ दासनुत कुल स्वामी जयतु गोपीनाथ दासनुत कुल स्वामी जय जयतु नरसिंह 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 ಧನ್ಯವಾದಗಳು. ಈ ಕಥಾಕೀರ್ತನೆಯ ಸಂಪೂರ್ಣ ಒಂದು ಪರಿಕಲ್ಪನೆ ಹಾಗೂ ನಿರ್ದೇಶನ ಪ್ರೊಫೆಸರ್ ಟಿ.ಕೆ. ರಾಮಚಂದ್ರ ಸರ್ ಅವ್ರದ್ದು. ಹಾಗೆಯೇ ಈ ಕಾರ್ಯಕ್ರಮದ ಸಂಪೂರ್ಣ ನಿರ್ವಹಣೆ ಮತ್ತು ಗೋಪಿನಾಥ ದಾಸರ ಮಕ್ಕಳಾದ ಶ್ರೀ ಟಿ.ಜಿ. ವೆಂಕಟೇಶಾಚಾರ್ ಹಾಗೂ ಶ್ರೀ ಬಾಲಕೃಷ್ಣ ಅವರು.
ನೃತ್ಯ ನಿರ್ದೇಶನ ಶ್ರೀಮತಿ ಹೇಮಾ ಪಂಚಮುಖಿ ಅವ್ರದ್ದು. ವರ್ಣಾಲಂಕಾರ ಶ್ರೀ ಜನಾರ್ದನ್ ಅವ್ರದ್ದು. ಬೆಳಕು ಮತ್ತು ಧ್ವನಿ ಶ್ರೀ ವಿಜಯ್ ಅವ್ರದ್ದು. ಈಗ ಕಥಾಕೀರ್ತನೆ ಮಾಡಿದಂಥ ನನ್ನ ಸ್ನೇಹಿತರ ಪರಿಚಯ ಮಾಡಿಕೊಡ್ತೀನಿ. ಸಂಹಿತಾ, ವಾರಿಧಿ, ಕ್ಷೇಮ, ಲಾವಂತಿ, ಅಭಿಜ್ಞಾ, ವಿಧಾತ್ರಿ, ಸಮರ್ಥ, ಅರುಣಿಮಾ ಪಂಚಮುಖಿ, ಸಾರ್ಥಕ್, ಜನ್ಯ, ನೇಹಾ, ವೈಷ್ಣವಿ, ಸುಮುಖ, ಧನ್ಯ ಹಾಗೂ ಕುಮಾರಿ ಕೈವಲ್ಯ. ಹಾಡುಗಾರಿಕೆಯಲ್ಲಿ ಕುಮಾರ ಸಚಿನ್ ಹಾಗೂ ಕುಮಾರಿ ಐಶ್ವರ್ಯ. ತಬಲಾ ಸಾತ್ನಲ್ಲಿ ಕುಮಾರ ಅಭಯ್ ಕುಲಕರ್ಣಿ ಹಾಗೂ ನಾನು ಸೌರಭ್ ಕುಲಕರ್ಣಿ. ರಿದಮ್ ಪ್ಯಾಡ್ ಸಾತ್ನಲ್ಲಿ ಪ್ರಣವ್ ದತ್ ಹಾಗೂ ಕೀಬೋರ್ಡ್ ಸಾತ್ನಲ್ಲಿ ದುಷ್ಯಂತ್. ಆತ್ಮೀಯರೇ, ಎಂಥ ಒಂದು ಸುಂದರವಾದ ದಿವಸ ಅಲ್ವಾ ಇವತ್ತು. ಏನು ಗಣಪತಿ ಥರನೇ ಇದ್ದಾನು ನೋಡಿದ್ರೆ. ಅದ್ಭುತವಾದ ಪ್ರದರ್ಶನ ನೀಡಿದ್ದಾರೆ ಮಕ್ಕಳು. ಎಷ್ಟು ಸ್ಫುಟವಾಗಿ ಸ್ಪಷ್ಟವಾಗಿ. ಎಷ್ಟೋ ಜನ ಕಥಾಕೀರ್ತನಕಾರರು ಕಥೆನೇ ಹೇಳೋದು ಇನ್ನೇನು ಹೇಳ್ತಾ ಇರ್ತಾರೆ. ಈ ಮಕ್ಕಳು ಕಥೆ ಹೇಳಿ ನಿಜವಾಗ್ಲೂ ದೇ ಹ್ಯಾವ್ ಎನ್ಲೈಟನ್ಡ್ ಅಸ್. ಸತ್ಯ ಹೇಳೋದಾದ್ರೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳು. ಒಬ್ಬೊಬ್ರಿಗೂ ಎಲ್ರಿಗೂ ಟ್ಯಾಲೆಂಟ್ ಇದೆ. ಎಲ್ಲರೂ ದೇ ಆರ್ ಆಲ್ ವೆರಿ ಟ್ಯಾಲೆಂಟೆಡ್. ಮುಂದುವರಿಸ್ಬೇಕಷ್ಟೇ. ಮನೆಯಲ್ಲಿ ಪೋಷಕರು ಅದಕ್ಕೆ ಪ್ರೋತ್ಸಾಹ ಕೊಡಬೇಕು. ಯಾಕೆಂದರೆ ಒಬ್ಬೊಬ್ಬರು ಬೇಕಾದ್ರೆ ಕಥಾಕೀರ್ತನಕಾರ ಆಗುವಂಥ ಲಕ್ಷಣಗಳು ಎಲ್ರಿಗೂ ಇದೆ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಪ್ಲೀಸ್ ಗಿವ್ ದೆಮ್ ಎ ವೆರಿ ಬಿಗ್ ಹ್ಯಾಂಡ್. ಅವಳೇ ಹೊಡ್ಕೊಂಬಿಟ್ಲು. ಎಕ್ಸಲೆಂಟ್ ಪ್ರೆಸೆಂಟೇಷನ್. ಇದ್ರ ಹಿಂದೆ ಈ ಅತಿರಥ ಮಹಾರಥರು ಎಷ್ಟು ಮಕ್ಕಳಿಗೆ ಗೈಡ್ ಮಾಡಿದ್ದಾರೆ, ಮಾರ್ಗದರ್ಶನ ನೀಡಿದ್ದಾರೆ, ಆ ಮಕ್ಕಳನ್ನ ಒಂದು ದಾರಿಗೆ ತಂದಿದ್ದಾರೆ. ಬಹುಶಃ ಇದೇ ನಮ್ಮ ದೇಶದ ಆಸ್ತಿ. ಈ ಮಕ್ಕಳ ಪೀಳಿಗೆನೇ ನಮ್ಮ ದೇಶದ ಆಸ್ತಿ. ನಾನು ಹೇಳ್ತಾನೆ ಇರ್ತೀನಿ, ಪ್ರತಿ ಸುಮಾರು 6-7 ದಿವಸದಿಂದ ಹೇಳ್ತಾನೆ ಇದ್ದೀನಿ, ಇವ್ರಲ್ಲಿ ಯಾರು ಒಬ್ಬರು ಚೀಫ್ ಮಿನಿಸ್ಟ್ರು ಪ್ರೈಮ್ ಮಿನಿಸ್ಟ್ರು ಆದರೆ ನಮ್ಮ ದೇಶ ಉದ್ಧಾರ ಆಗುತ್ತೆ ಅಂತ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ವೆರಿ ಸಿಂಟಿಲೇಟಿಂಗ್ ಪರ್ಫಾರ್ಮೆನ್ಸ್. ಟೈಮ್ ಕರೆಕ್ಟಾಗಿ 1 ಗಂಟೆಗಳ ಕಾಲ 60 ನಿಮಿಷ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ವಾದಿರಾಜಸ್ವಾಮಿಗಳ ಅನುಗ್ರಹ ಸಂಪೂರ್ಣವಾಗಿ ಮಕ್ಕಳ ಮೇಲಿರಲಿ. ಹೀಗೆ ಇನ್ನು ಹಲವಾರು ಕಾರ್ಯಕ್ರಮಗಳು ಆಗ್ತಾ ಇರಬೇಕು. ಒಬ್ಬ ಕಲಾವಿದ ಬೆಳಿಬೇಕಾದ್ರೆ ವೇದಿಕೆ ಹತ್ತಬೇಕು. ವೇದಿಕೆ ಹತ್ತೋದು ನೋಡಿ, ವೇದಿಕೆಯಲ್ಲಿ ಒಂದು ವಾಕ್ಯ ಮಾತಾಡೋದು ತುಂಬ ಕಷ್ಟ ಇದೆ. ಹೊರಗಡೆ ನಾವು ಏನು ಬೇಕಾದ್ರೂ ಮಾತಾಡ್ಬೋದು, ಅವ್ರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ಅಂತ. ಇಲ್ಲಿ ಬಂದು ನಿಂತ್ಕೊಂಡು ಮೈಕ್ ಕೊಟ್ಟ ತಕ್ಷಣ ಎಲ್ಲ ಮರ್ತೋಗ್ಬಿಡುತ್ತೆ. ಇಲ್ಲಿ ಇನ್ನೇನೋ ಆಗುತ್ತೆ. ಗಣಪತಿ ಬದಲು ಷಣ್ಮುಖ ಬರ್ತಾನೆ, ಷಣ್ಮುಖ ಬದಲು ಗಣಪತಿ ಬಂದುಬಿಡ್ತಾನೆ. ಕನ್ಫ್ಯೂಷನ್ ಶುರುವಾಗ್ಬಿಡುತ್ತೆ. ಮಾತಾಡೋದು ಕಷ್ಟ. ಅದು ಭಗವತಿ ಅನುಗ್ರಹ ಇರಬೇಕು. ಒಂದು ವಾಕ್ಯ ಮಾತಾಡಬೇಕಾದ್ರೆ ಅಷ್ಟು ಕಷ್ಟ ಇದೆ. ಅಂತ ಅಲ್ಲಿ ಮಕ್ಕಳು ಒಳ್ಳೆ ನಿರಂತರವಾಗಿ ಭಾಷಣ ಹೊಡೆದ್ಬಿಟ್ಟಿದ್ದಾರೆ ಫಸ್ಟ್ ಕ್ಲಾಸಾಗಿ. ಹೈ ಕ್ಲಾಸ್ ಪರ್ಫಾರ್ಮೆನ್ಸ್. ವಿ ಆರ್ ಆಲ್ ವೆರಿ ಹ್ಯಾಪಿ. ಅದಕ್ಕೆ ಬಹಳಷ್ಟು ಪರಿಶ್ರಮ ಪಟ್ಟಿರುವಂಥ ನಮ್ಮ ಪ್ರೊಫೆಸರ್ ರಾಮಚಂದ್ರ ಅವರು, ವೆಂಕಟೇಶಾಚಾರ್ಯರು, ನಮ್ಮ ಹೇಮಾ ಸರ್, ನಿಮ್ಮ ಹೆಸರು ಬಾಲಕೃಷ್ಣ ಅವರು ಅವರೆಲ್ಲ ದಯಮಾಡಿ ಮುಂದೆ ಬರಬೇಕು. ಆಮೇಲೆ ಎಲ್ಲ ಟೆಕ್ನಿಕಲ್ ಟೀಮು. ಹೇಮಾ ಬಾ, ಮುಂದೆ ಬಾ. ತುಂಬ ಸಹಕರಿಸಿದ್ದಾರೆ. ಇವರೆಲ್ಲರಿಗೂ ನಾನು ಅತೀವಾದ ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡಿ ನಮ್ಮ ರಾಮರಾವ್ ಜಗದೀಶ್ ಇಬ್ಬರು ಬಂದು ಅವರಿಗೆ ಮಾಲಾರ್ಪಣೆ ಮಾಡಬೇಕು ಅಂತ ಇವರೆಲ್ಲರಿಗೂ ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ.